ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಸ್ವಲ್ಪ ಪ್ರೊಸೀಜರ್ ಕಲೀರಿ ಇವ್ರಿಗೆ. ಒಂದ್ ನಿಮಿಷ ಅಲ್ಲ, ಆಯ್ತು, ಕಲಿಸ್ಬೇಕಲ್ಲ ಇದನ್ನು. ಇದು ಸಂದಲ್ಲ ಅವರಿಗೆ ಮನೆ. ಈ ಸದನವು ಗಡಿಬಿಡಿ ಮಾಡಬೇಡಿ ಸ್ವಲ್ಪ. ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನಾ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳಿಸಲಾಗುವುದು. ಸನ್ಮಾನ್ಯ ಅಧ್ಯಕ್ಷರೇ, ಲಿಂಗಾಯತ ಹೋರಾಟ ಮಾಡ್ತಾ ಇದ್ರು, ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರು. ದೌರ್ಜನ್ಯ ಮಾಡಿ ಲಾಠಿ ಚಾರ್ಜ್ ಅಧ್ಯಕ್ಷರೇ ಮರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ವಿಧಾನಸಭೆ ಅಧ್ಯಕ್ಷರೇ ಇವನಾರವ ಇವನಾರವ ಇವ ನಮ್ಮವ ಅಂತಾರೆ, ಅಲ್ಲಿ ಲಾಠಿ ತಗೊಂಡು ಬಾರಿಸ್ತಾರೆ. ಇನ್ನೊಂದು ಅಧ್ಯಕ್ಷರೇ, ದಯವೇ ಧರ್ಮದ ಮೂಲ ವಿಚಾರಕ್ಕೆ ಚರ್ಚೆಗೆ ಅವಕಾಶ ಕೊಡಿ. ದಯ ಇಲ್ದಂಗೆ ಹೊಡೆದಾಕಿದ್ದಾರೆ. ವಿಚಾರಕ್ಕೆ ಚರ್ಚೆಗೆ ಅವಕಾಶ ದೌರ್ಜನ್ಯ ಅಲ್ವೇನು? ಹೋರಾಟ ಮಾಡಕ್ ಹಕ್ಕಿಲ್ವಾ? ಈಗ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗೂ ಸುಮಾರು 4 ಲಕ್ಷ ಜನ ಸೇರಿ ಹೋರಾಟ ಮಾಡಿದ್ರು. ಅವಾಗ ಯಾಕೆ ಗಲಾಟೆ ಆಗ್ಲಿಲ್ಲ? ಇವತ್ತಾಗ ಗಲಾಟೆ ಆಯ್ತು? ಪೊಲೀಸರ ಚರ್ಚೆ ಕೊಡಿ. ಈಗ ವಿಜಯ ಕಾಶ್ಯಪ್ಪನವರು ನೀವು ಇದರ ಬಗ್ಗೆ ಎಲ್ಲರೂ ಕೂಡ 0 ಅವರಲ್ಲಿ ನಮ್ಗೆ ನೋಟಿಸ್ ಕೊಟ್ಟಿದ್ರಿ. ವಿಜಯ ಕಾಶ್ಯಪ್ಪನವರು ಮತ್ತು ಬಹುಶಃ ಅಲಂಪುರ ಪಾಟೀಲ್ ಅಪ್ಪಾಜಿ ಬಹುಶಃ ತಮ್ಮಲ್ಲಿ ಅಶೋಕ್ ವೈ ವಿಜಯೇಂದ್ರ ಅವರು ಇವರೆಲ್ಲ ತಾವು ಕೊಟ್ಟಿದ್ರಿ 2 ಕಡೆಯಿಂದಲೂ ಕೂಡ. ಆದ ಕಾರಣ ಕ್ವಶನ್ ನಮ್ಮ ಪ್ರಶ್ನೋತ್ತರ ಆದ ತಕ್ಷಣ ಇದನ್ನು ನಾನು ಅರ್ಧ ಗಂಟೆ ಚರ್ಚೆಗೆ ನಾನು ಅವಕಾಶ ಮಾಡಿ ಮಾಡಲೇಬೇಕು. ಸಚಿವರು ಬಂದು ಹೇಳಿಕೆ ಮಾಡಬೇಕು. ನಡೆಯುವಂತ ಸಂದರ್ಭದಲ್ಲಿ ಸೋಮವಾರ ಮುಂದುವರಿ ಹೇಳಿಕೆ ಮಾಡಬೇಕಾಗಿತ್ತು. ಮಾಡಿ ಸದನ ಅರ್ಧ ಗಂಟೆ ಮುಂದಕ್ಕೆ ಹಾಕಿ ಮುಖ್ಯಮಂತ್ರಿಗಳು ಬಂದು ಹೇಳಿಕೆ ಮಾಡಲಿ. ಸದನ ಸದನ ನಡೆಯುವಾಗ ಇಲ್ಲಲ್ಲ ಆದ್ರೆ ಗೃಹ ಸಚಿವರು ಬಂದು ಒಂದು ಸ್ಟೇಟ್ಮೆಂಟ್ ಮಾಡುವ ಲಾಠಿ ಚಾರ್ಜ್ ಆಯ್ತು ಏನಂತ ಶಾಸಕರನ್ನ ಚರ್ಚೆ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಯೋಗ್ಯತೆಯನ್ನು ಸರ್ಕಾರ ಅಲ್ಲಿ ಅವಕಾಶ ನಾವು ಕೊಡಲ್ಲ. ಅವಕಾಶ ಕೊಡಿ. ಸದನ ನಡೆಯುವಾಗ ಬೇರೆ ಸಮಯದಲ್ಲಿ ಆಗಿದ್ರೆ ಪರವಾಗಿಲ್ಲ. ಬಂದು ಮಾತಾಡ್ತಾರೆ. ನಾವು 10 ನಿಮಿಷ ಮುಂದೆ ಹಾಕಿ ಬಂದು ಸ್ಟೇಟ್ಮೆಂಟ್ ಮಾಡಿ, ನಾವು ಸಹಕಾರ ಕೊಡ್ತೀರಿ. ಇದು ಚರ್ಚೆ ಮಾಡಬೇಕು. ಆಯ್ತು, ನಡೀತಿರ್ಬೇಕಾದ್ರೆ ಶಾಸಕರ ಮಾಡ್ತಾರೆ. ಈಗ ತಾವೆಲ್ಲ ಕೂಡ ಚರ್ಚೆ ಕೇಳಿದಿರಿ. ಕ್ವಶನ್ ಅವರ್ ಆದ ತಕ್ಷಣ ಅದಕ್ಕಿಂತ ಮುಂಚೆ ಸ್ಟೇಟ್ಮೆಂಟ್ ಮಾಡಬೇಕು. ತಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ. ಸದನದ ಸದಸ್ಯರು ಅಲ್ಲಿರುವಾಗ ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿರೋದು. ಸದನಕ್ಕೆ ಗೌರವ ಬರುತ್ತೆ. ಸದನದ ಸದಸ್ಯರು ಸದನ ನಡೆಯುವಾಗೆ ಈ ತರ ಲಾಠಿ ಚಾರ್ಜ್ ಮಾಡ್ತಾರೆ. ಎಷ್ಟು ದುರಹಂಕಾರ ಇರ್ಬೇಕು, ಎಷ್ಟು ದುರಹಂಕಾರ ಇರ್ಬೇಕು. 10 ನಿಮಿಷ ಮುಂದೂಡಿದ್ದಾರೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.